ಮತ್ತೆ ಕೆಲಸ ಬಿಟ್ಟು ಕೃಷಿ ಕಡೆ ಒಲವು ಹೇಗೆ ಸ್ಟಾರ್ಟ್ ಆಯ್ತು? ನೀವು ನಮ್ಮ ಫ್ರೀಡಮ್ ಆ್ಯಪ್ ನೋಡಿದ್ದೆ ಯಾವಾಗ, ಹೇಗೆ? 5 ಮಂತ್ ಬ್ಯಾಕಲ್ಲಿ ನೋಡಿದ್ದೆ ಮೇಡಮ್ ಅವರೇ. ಅದನ್ನ ನೋಡ್ಕೊಂಡು ನಾವು ಹೆಚ್ಚಿದಾಗಿ ಮಾಡಬೇಕು ಅಂದ್ಬಿಟ್ಟು ನಾವು ಟಗರು ಸಾಗಾಣಿಕೆನ ಮಾಡಲೇಬೇಕು ಅಂತೇಳಿ ಮಾಡಿದ್ವಿ ಮೇಡಮ್ ಅವರೇ. ಸೊ ಆ 3 ಮಂತ್ ಸಬ್ಸ್ಕ್ರಿಪ್ಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ನೋದಕ್ಕೆ ಇಷ್ಟ ಆಗಿರೋದಕ್ಕೆ ಅಂತಲೇ ತಗೊಂಡಿರೋದು ಮೇಡಮ್. ನೀವೀಗ ಮೇಲೆ ಕುರಿ ಶೆಡ್ ಕಟ್ಸಿ ಕೆಳಗಡೆ ಖಾಲಿ ಬಿಟ್ಟಿದ್ದೀರಾ, ಇದಕ್ಕೆ ರೀಸನ್ನು? ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸೋನು ಉಪಾಧ್ಯ. ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ. ಪ್ರತಿಯೊಬ್ಬ ಕೃಷಿ ಮಾಡುವಂತಹ ವ್ಯಕ್ತಿ ಅಯ್ಯೋ ನನ್ನ ಬೆಳೆ ಲಾಸ್ ಆಯಿತು, ಅಯ್ಯೋ ನಾನು ಅದು ಮಾಡೋಕ್ಕಾಗ್ತಿಲ್ಲ, ಇದು ಮಾಡೋಕ್ಕಾಗ್ತಿಲ್ಲ ಅಂತ ಎಷ್ಟೋ ಯೋಚನೆಗಳು ಮಾಡ್ತಾ ಇರ್ತಾರೆ. ಅವ್ರಿಗೆ ಪ್ರತಿಯೊಂದು ಸಲ ನಾವು ಹೇಳೋದೊಂದೇ, ಒಂದೇ ಬೆಳೆ ಮೇಲೆ ಅವಲಂಬನೆಯಲ್ಲಿ ಇರಬೇಡಿ. ನೀವು ಮಧ್ಯಂತರ ಬೆಳೆ ಆಗಿರ್ಬೋದು ಅಥವಾ ಮತ್ತೊಂದಷ್ಟು ಏನು ಪ್ಲಾನಿಂಗ್ಸ್ ಮಾಡ್ಬೋದು ಅದನ್ನು ಪ್ಲಾನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಲಾಸಲ್ಲಿರಲ್ಲ. ಮತ್ತೊಂದು ಮೌಲ್ಯವರ್ಧನೆ ಮಾಡೋದಕ್ಕೆ ಸಾಧ್ಯವಾಯಿತು ಅಂತಂದರೆ ಅದನ್ನು ಮಾಡಿ, ಜೊತೆಯಲ್ಲಿ ಉಪಕಸಬೇನಾದರೂ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಲಾಭದಲ್ಲಿರ್ತೀರಾ ಅಂತ ನಾವು ಪ್ರತಿಯೊಂದು ಸಲ ಹೇಳ್ತಾ ಇರ್ತೀವಿ. ಸೊ ಇದರಲ್ಲಿ ಉಪಕಸಬು ಅಂತ ನಾವು ನೋಡಿದಾಗ ಕುರಿ ಮೇಕೆ ಸಾಕಾಣಿಕೆ ಕೂಡ ಒಂದು ಉಪಕಸಬಾಗತ್ತೆ. ನಮ್ಮ ಕೋರ್ಸನ್ನು ನೋಡಿ ಮಲ್ಲಿಕಾರ್ಜುನ್ ಅವರು ಕುರಿ ಮೇಕೆ ಸಾಕಾಣಿಕೆಯನ್ನು ಶುರು ಮಾಡಿದ್ದಾರೆ. ಸೊ ಅವರ ಜರ್ನಿ ಹೇಗಿತ್ತು ಪ್ರತಿಯೊಂದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈಗ ನಾನು ನಿಂತಿರೋದು ನಮ್ಮ ಕುರಿಗಳ ಮಧ್ಯಾಹ್ನ. ಸೊ ನೀವಿಲ್ಲಿ ನೋಡ್ಬೋದು ಎಷ್ಟು ಮುದ್ದಾಗಿದೆ ಅಂತ. ಅಫ್ಕೋರ್ಸ್ ಈ ಕುರಿ ಮೇಕೆ ಸಾಕಾಣಿಕೆ ನನಗೆ ಹೊಸ ಎಕ್ಸ್ಪೀರಿಯನ್ಸು, ಆದರೆ ಅದಕ್ಕೂ ಮುಂಚೆ ಮಲ್ಲಿಕಾರ್ಜುನ್ ಅವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ಸರ್ ನಮಸ್ತೆ. ನಮಸ್ತೆ. ನಾನು ಒಳಗೆ ಬರ್ಬೋದಾ? ಪ್ರಾಬ್ಲಮ್ ಇಲ್ಲ? ಬರ್ಬೋದು. ಓಕೆ, ನಮಸ್ತೆ. ಫಸ್ಟ್ಲಿ ಥ್ಯಾಂಕ್ ಯು ಸೋ ಮಚ್, ನೀವು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ರಿ. ನಮ್ಮ ವೀಕ್ಷಕರಿಗೆ ನಿಮ್ಮ ಜರ್ನಿನ ತಿಳಿಸ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಹೆಸರು, ನಿಮ್ಮ ಊರು, ನೀವೇನು ಮಾಡ್ತಿದ್ರಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡಿ ಸರ್. ನನ್ನ ಹೆಸರು ಮಲ್ಲಿಕಾರ್ಜುನ್ ಅಂದ್ಬಿಟ್ಟು ಮೇಡಮ್. ನಮ್ಮ ಸಿಂಗದಹಳ್ಳಿ ಪಾಳ್ಯ ಅಂದ್ಬಿಟ್ಟು ನಮ್ಮೂರು. ಇಲ್ಲಿ ಚಿಕ್ಕನಾಯಕನಹಳ್ಳಿ ತಾಲೂಕು, ತುಮಕೂರು ಡಿಸ್ಟಿಕ್ ಬರುತ್ತೆ. ನಾವು ಇಲ್ಲಿ ಕೃಷಿ ಮಾಡಿಕೊಂಡು ಹೈನುಗಾರಿಕೆಯಲ್ಲಿ ಕುರಿ ಸಾಗಾಣಿಕೆನ ಆಯ್ಕೆ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಮ ಫ್ರೀಡಮ್ ಆ್ಯಪ್ ನಾನು ನೋಡಿ ಕಲ್ತಿದ್ದೀನಿ ಮೇಡಮ್ ಅವರೇ. ಓಕೆ, ಮುಂಚೆ ಏನು ಮಾಡ್ತಿದ್ರಿ ಸರ್ ನೀವು? ನಾವು ಮುಂಚೆ 5 ವರ್ಷದಿಂದ ಇಲ್ಲೇ ಊರಲ್ಲೇ ಅಡಿಕೆ ತೆಂಗು ಇದೆ, ಕೃಷಿ ಮಾಡಿಕೊಂಡು ಇಲ್ಲೇ ಇದ್ವಿ ಮೇಡಮ್ ಅವರೇ. ಅದಕ್ಕೂ ಮುಂಚೆ ಬೆಂಗಳೂರಲ್ಲಿದೆ. ಓಕೆ, ಕೃಷಿ ಮಾಡೋದಕ್ಕೂ ಮೊದಲು ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ರಿ? ಬೆಂಗಳೂರಲ್ಲಿ ಕಂಪ್ನಿ ವರ್ಕರ್ ಆಗಿದೆ ಮೇಡಮ್. ಓಕೆ, ಕಂಪ್ನಿಗೆ ಹೋಗ್ತಾ ಇದ್ದೆ. ಸೆನ್ಸರ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂದ್ಬಿಟ್ಟು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಬರುತ್ತೆ, ಅಲ್ಲಿ ಕೆಲಸ ಮಾಡ್ತಿದ್ದೆ ಮೇಡಮ್. ಓಕೆ, ಮತ್ತೆ ಕೆಲಸ ಬಿಟ್ಟು ಕೃಷಿ ಕಡೆ ಒಲವು ಹೇಗೆ ಸ್ಟಾರ್ಟ್ ಆಯ್ತು? ಕೆಲಸ ಬಿಟ್ಟು ಅಂದರೆ ಮೇಡಮ್ ಅವರೇ, ಅಲ್ಲಿ ರೂಮ್ ರೆಂಟು ಎಲ್ಲ ಜಾಸ್ತಿ ಬೀಳುತ್ತೆ, ಅಲ್ಲಿ ಬರೋ ಸಂಬಳ ಸಾಕಾಗಲ್ಲ ಅಂತೇಳಿ ನಾವು ಇಲ್ಲಿಗೆ ಬಂದಿದ್ವಿ ಮೇಡಮ್. ಓಕೆ, ಸೊ ಇಲ್ಲಿಗೆ ಬಂದಾಗ ಮುಂಚೆಯಿಂದ ನಿಮ್ದು ಜಮೀನಿತ್ತು? ಜಮೀನಿತ್ತು. ಸೊ ಕೃಷಿನೂ ಮಾಡ್ತಾ ಇದ್ರು, ನೀವು ಶುರು ಮಾಡಿದ್ರ ಅದು ಕೈ ಜೋಡಿಸಿ ಅಥವಾ ನೀವೇ ಹೊಸದಾಗಿ ಶುರು ಮಾಡಿದ್ರ? ಕೃಷಿ ಬಂದ್ಬಿಟ್ಟು ನಮ್ಮ ತಂದೆಯವರು ಮಾಡ್ತಾ ಇದ್ರು. ಅದ್ರ ಜೊತೆ ನಾವು ಸಪೋರ್ಟ್ ಮಾಡ್ಕೊಂಡು ಅಲ್ಲಿ ಹೊರಗಡೆನೂ ನಾವು ಕೆಲಸ ಮಾಡ್ಕೊಂಡು ಇದು ಹೈನುಗಾರಿಕೆಯನ್ನು ಜೊತೆಲಿ ಇಟ್ಕೊಬೇಕು ಅಂತ ಅನಿಸ್ತು. ಬೇರೆ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು ನಾನು ಅದಕ್ಕೋಸ್ಕರ ಇದು ಕುರಿ ಸಾಗಾಣಿಕೆನ ಆಯ್ಕೆ ಮಾಡ್ಕೊಂಡೆ ಮೇಡಮ್. ಓಕೆ, ನೀವು ನಮ್ಮ ಫ್ರೀಡಮ್ ಆ್ಯಪ್ ನೋಡಿದ್ದೆ ಯಾವಾಗ, ಹೇಗೆ? 5 ಮಂತ್ ಬ್ಯಾಕಲ್ಲಿ ನೋಡಿದ್ದೆ ಮೇಡಮ್ ಅವರೇ. ಅದಕ್ಕೆ ಮುಂಚೆನೂ ಯೂಟ್ಯೂಬಲ್ಲಿ ಬರೋದು ಅಡ್ವರ್ಟೈಸ್ಮೆಂಟು, ಹಣ ಗಳಿಸ್ಬೇಕು ಈ ಥರ ಮಾಡಿ ಕೃಷಿ ಕೋರ್ಸ್ಗಳನ್ನು ಅಬ್ಸರ್ವ್ ಮಾಡಿ ಅಂತ ಬರ್ತಿತ್ತು. ಒಂದು ಟೈಮ್ ನನಗೆ ತಲೆ ಕೆಡಿಸ್ಕೊಂಡು ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಂಡೆ ಮೇಡಮ್ ಅವರೇ. ಅವಾಗಿಂದ ಕೋರ್ಸ್ ಮೇಲೆ ಸ್ವಲ್ಪ ಕಾನ್ಸೆಪ್ಟ್ ಜಾಸ್ತಿ ಆಯಿತು, ಇಷ್ಟನೂ ಆಯಿತು, ಮಾಡಬೇಕು ಅನಿಸ್ತು, ಮಾಡಿದೆ ಮೇಡಮ್ ಅವರೇ. ಸಬ್ಸ್ಕ್ರಿಪ್ಷನ್ ಅವಾಗಲೇ ತಗೊಂಡ್ರೆ ಮೇಡಮ್ ಅವಾಗಲೇ 3 ಮಂತ್ಗೆ ತಗೊಂಡಿದ್ದೆ ಸಬ್ಸ್ಕ್ರಿಪ್ಷನು. ಅದು ಖಾಲಿ ಆದಮೇಲೆ 3 ಇಯರ್ಸ್ ತಗೊಂಡಿದ್ದೀನಿ ಈಗ. ಸೂಪರ್. ಓಕೆ, ಸೊ ಆ 3 ಮಂತ್ ಸಬ್ಸ್ಕ್ರಿಪ್ಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ನೋದಕ್ಕೆ ಇಷ್ಟ ಆಗಿರೋದಕ್ಕೆ ಅಂತಲೇ ತಗೊಂಡಿರೋದು ಮೇಡಮ್. ಓಕೆ, ಸೊ ನೀವು ಯಾವ್ಯಾವ ಕೋರ್ಸ್ ನೋಡಿದ್ದೀರಾ ನಮ್ಮ ಆ್ಯಪಲ್ಲಿ? ಸಮಗ್ರ ಕೃಷಿ ನೋಡಿದ್ದೀನಿ, ಅದೊಂದು ಬಿಟ್ಟರೆ ಕುರಿ ಸಾಗಾಣಿಕೆಯಲ್ಲಿ ಪರವಾಗಿಲ್ಲ ಅನಿಸ್ತಾ ಇದೆ. ಸೊ ನೀವು ಕುರಿ ಸಾಕಾಣಿಕೆ ಕೋರ್ಸ್ ನೋಡಿದಾಗ ಹೇಗೆ ಅನಿಸ್ತು? ಯಾಕಂದ್ರೆ ಇದು ಹೊಸದು ನಿಮಗೆ. ಹೊಸದೇನಿಲ್ಲ ಮೇಡಮ್, ನಮ್ದು ಆವಾಗಿಂದಲೂ ನಾವು 1-2 ಮನೆಯಲ್ಲಿ ಸಾಗಾಣಿಕೆ ಮಾಡ್ತಾ ಇದ್ರಿ. ಇದು ಹೆಚ್ಚಿನಾಗಿ ಸಾಕೋದು, ಇದು ಹೆಚ್ಚಿನಾಗಿ ಸಾಕೋದೇ ದೊಡ್ಡ ವಿಷಯ, ಯಾಕಂದ್ರೆ ಬಂಡವಾಳ ಜಾಸ್ತಿ ಬೇಕಾಗುತ್ತೆ. ಸೊ ಅದಕ್ಕೊಂದು ಧೈರ್ಯ ಬೇಕಲ್ಲ, ಅದು ಬೇರೆ. ಸೊ ಈಗ ನೀವು ಇದು ನಿಮ್ಮ ಮನೆಯ ಹಿಂದೆನೆ ಮಾಡ್ತಿರೋದಲ್ವಾ? ಮನೆ ಪಕ್ಕದಲ್ಲೇ. ಓಕೆ, ಎಷ್ಟು ಜಾಗ ಇದೆ ಸರ್ ಇದು? ಇದು 20/15 ಇದೆ ಮೇಡಮ್. 20/15. ಓಕೆ, ನೀವೀಗ ಮೇಲೆ ಕುರಿ ಶೆಡ್ ಕಟ್ಸಿ ಕೆಳಗಡೆ ಖಾಲಿ ಬಿಟ್ಟಿದ್ದೀರಾ, ಇದಕ್ಕೆ ರೀಸನ್ನು? ಕುರಿ ಪಿಚ್ಗೆ ಮೇಡಮ್, ಕುರಿ ಪಿಚ್ಗೆ ಈಸಿಯಾಗಿ ಹೋಗುತ್ತೆ, ಡೈಲಿ ಹೊಡಿಬೇಕು ಅಂತ ಏನಿಲ್ಲ. ವಾರದಲ್ಲಿ ಫ್ರೀ ಇದ್ದಲ್ಲಿ ಏನೋ ಎಮರ್ಜೆನ್ಸಿ ಕೆಲಸ ಇದ್ರೂ ಏನು ಬೇರೆ ಕೆಲಸ ಮಾಡ್ಕೊಬೋದು. ಇದು ನೆಲದಲ್ಲಿ ಮಾಡಿದ್ರಂತೂ ಡೈಲಿ ಹೊಡಿಬೇಕು, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ಹೊಡಿಲೇಬೇಕಾಗತ್ತೆ ಮೇಡಮ್. ಅದಕ್ಕೋಸ್ಕರ ಇದನ್ನ ಫೈಬರ್ ಅಂತ ತರಿಸಿ ಮಾಡಿಸಿದ್ವಿ ಮೇಡಮ್. ಓಕೆ, ಎಷ್ಟು ದಿನ ಬೇಕಾಯ್ತು ಇದನ್ನ ರೆಡಿ ಮಾಡಿಸೋದಕ್ಕೆ? ಇದನ್ನ ರೆಡಿ ಮಾಡಿಸ್ಲಿಕ್ಕೆ 1 ವೀಕ್ ಆಯ್ತು ಮೇಡಮ್. 1 ವೀಕ್ ಆಯ್ತು. 1 ವೀಕ್. ಓಕೆ, ಎಷ್ಟು ಖರ್ಚಾಯ್ತು?
ಇದಕ್ಕೆ ಶೆಡ್ಗೆ ಮಾತ್ರ ಬಂದ್ಬಿಟ್ಟು 2 lakhs ಆಯ್ತು ಮೇಡಮ್. ಬರೀ ಶೆಡ್, ಈ ಸೀಟ್ಸ್ ಇದೆಲ್ಲ ಸೇರಿ ಲೇಬರ್ಸ್ ಎಲ್ಲ ಸೇರಿ ಲೇಬರ್ಸ್ ಎಲ್ಲ ಸೇರಿ 2.10 ಈ ತರ ಚಿಲ್ಲರೆ ಬಿದ್ದಿದೆ ಮೇಡಮ್. ಓಕೆ. ಸೊ ಶೆಡ್ ನಿರ್ಮಿಸಿದ ಮೇಲೆ ನೀವು ಕುರಿಗಳನ್ನ ತಂದ್ರ? ನಾವು ಶೆಡ್ ನಿರ್ಮಿಸಿದ ಮೇಲೆ ತಗೊಂಡ್ಬಂದಿದ್ವಿ ಮೇಡಮ್. ಓಕೆ. ನೋಡಿ ಇಟ್ಟಿದ್ರ ಮುಂಚೆನೆ ಅಥವಾ ಹೇಗೆ? ಸ್ಯಾಂಪಲ್ ನಮ್ದ್ರಲ್ಲಿ ಇದ್ವಲ್ಲ ಮೇಡಮ್ ಅವ್ರೆ, ಒಂದು 2-3 ನಾವು ಸಾಕ್ತಲೇ ಇದ್ರಿ. ಓಕೆ. ಅವು ಮನೆಯಲ್ಲಿ ಇದ್ವು. ಸ್ಯಾಂಪಲ್ 3 ಕುರಿಗಳನ್ನು ನಮ್ಮ ಮನೇಲಿ ಮೇಯಿಸ್ತಾ ಇದ್ರಿ ಮೇಡಮ್. ಅದನ್ನ ನೋಡ್ಕೊಂಡು ನಾವು ಹೆಚ್ಚಿದಾಗಿ ಮಾಡ್ಬೇಕು ಅಂದ್ಬಿಟ್ಟು ನಾವು ಟಗರು ಸಾಗಾಣಿಕೆನ ಮಾಡ್ಲೇಬೇಕು ಅಂತೇಳಿ ಮಾಡಿದ್ವಿ ಮೇಡಮ್ ಅವ್ರೆ. ಇವಾಗ 30 ಟಗರುಗಳಿದಾವೆ. ಅವು ಒಂದ್ ಸ್ವಲ್ಪ ಚಿಕ್ಕವು, ಇವ್ ಒಂದ್ ಸ್ವಲ್ಪ ದೊಡ್ಡವು ತಗೊಂಡಿದ್ರಿ. ಇದರಲ್ಲಿ ಒಂದ್ ಸ್ವಲ್ಪ ಸಾಗಾಣಿಕೆ ಮಾಡ್ತಾ ಇದೀರಿ ಮೇಡಮ್ ಅವ್ರೆ. ಬೆಳಿಗ್ಗೆ ತಿಂಡಿ ಎಲ್ಲ ಹಾಕ್ತಿರಿ. ಏನ್ ಕೊಡ್ತೀರಿ ಮೇವಿಗೆ? ಮೇವಿಗೆ ಒಣಮೇವು, ಸೆಪ್ಪೆ ಇದೆ, ಮೇಪೆ ಸೆಡೆ ಹಾಕೊಂಡಿದಿರಿ. ಸೆಡೆನೂ ಇದೆ ಸ್ವಲ್ಪ. ಅದು ಸೆಡೆ ಇನ್ನ ಪ್ರೊಸೆಸಿಂಗ್ ಅದಿಲ್ಲ, ಕಟಾವ್ ಬಂದಿಲ್ಲ, ಕಟ್ ಮಾಡಬೇಕು. ಇನ್ನೊಂದು 10 days ಬಿಟ್ಟು ಕಟ್ ಮಾಡ್ಕೊಂಡು ಹಾಕೋಣ ಅಂತ ಇದ್ದೀನಿ. ಓಕೆ. ಈಗ ನೀವು ಈ ಒಂದು ಕುರಿ ಸಾಕಾಣಿಕೆನ ಏನು ಚೂಸ್ ಮಾಡ್ಕೊಂಡಿದ್ರಿ, ಇದರಲ್ಲಿ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಸರ್? ಯಾಕಂದ್ರೆ ಯೂಶಲಿ ನೀವು ಕೃಷಿಯಿಂದ ಎಷ್ಟು ಲಾಭವನ್ನ ಗಳಿಸ್ತಾ ಇದ್ರಿ ವಾರ್ಷಿಕವಾಗಿ ನಾವು ತಗೊಳ್ತು ಅಂತಂದ್ರೆ? ಕೃಷಿಯಲ್ಲಿ ವಾರ್ಷಿಕವಾಗಿ ಅಂದ್ರೆ ಅಡಿಕೆ, ತೆಂಗು ಲಾಭದಾಯಕವಾಗಿದೆ, ಸ್ವಲ್ಪ ಪರವಾಗಿಲ್ಲ ಮೇಡಮ್ ಅವರೇ. ಅದರಲ್ಲೂ ಕೂಡ ಒಂದು 17 lakhs 8 lakhs ಬರ್ತಿದೆ ಇನ್ಕಮ್ ವರ್ಷಕ್ಕೆ. ಸೊ ಅದಕ್ಕೆ ಇನ್ನೊಂದ್ ಸ್ವಲ್ಪ ಅಡಿಷನಲ್ ಆದ್ರೆ ನನಗೊಂದ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇದು ಮಾಡ್ತಾ ಇದ್ರೆ. ಓಕೆ. ಈಗ ಎಷ್ಟು ತಿಂಗಳಾಯ್ತಿದೆ ಅಂತಂದು? ಇದು 5 months ಆಯ್ತು ಮೇಡಮ್. 5 months. ಎಷ್ಟು ಪುಟ್ಟ ಮರಿಗಳನ್ನ ತಂದಿದ್ರಿ? 3 months 3-4 months. ಎಷ್ಟಾಯ್ತು ಒಂದು ಮರಿಗೆ? ಒಂದು ಮರಿಗೆ 6,000 5,000 ಆಯ್ತು. 6,000 5,000. ಓಕೆ. ಅವರೇಜ್ ಅಲ್ಲಿ ಬಿದ್ದಿದೆ ಮೇಡಮ್. ಓಕೆ. ಸೊ 30 ಮರಿನ ತಂದ್ರಿ? 30 ಮರಿನ ತಗೊಂಡ್ವಿ. 3 ಲಕ್ಷ ಅಲ್ಲೇ ಆಯ್ತು. 6,000 ಅಂತ ನಾವು ಆವರೇಜ್ ಇಟ್ಕೊಂಡು. 6,000 ಅಂದ್ರೆ 1,80,000 ಆಗುತ್ತೆ ಮೇಡಮ್. 6,000 ಪ್ರಕಾರ ನಾವೇನಾದ್ರೂ ಇಟ್ಕೊಳ್ತು ಅಂದ್ರೆ 1,80,000 ನಿಮ್ಗೆ ಮರಿಗಳಿಗೆ ಬಿತ್ತು. ಸೊ 2.10 ಇದಕ್ಕೆ ಬಿದ್ದಿದೆ. 2.10 ಇದಕ್ಕೆ ಬಿದ್ದಿದೆ. ಓಕೆ. ಸೊ ಆಲ್ಮೋಸ್ಟ್ ನಮ್ಗೆ 4 ಲಕ್ಷದ ಹತ್ರ ಎಲ್ಲಾ ಖರ್ಚು ಸೇರಿ ಬರುತ್ತೆ. ಓಕೆ. ನೀವು ಮೇವಿಗೆ ಅಂಗಡಿಯಿಂದ ಏನು ತರ್ತಾ ಇಲ್ಲ? ಏನಿಲ್ಲ, ಮುಸ್ಕಿನ್ ಜೋಳ ತಗೊಂಡ್ಬಿಡ್ತೀರಿ. ಓಕೆ. ಜೋಳ, ಮೆಕ್ಕೆಜೋಳ ಅಂತಾರಲ್ಲ, ಅದನ್ನ ತಗೊಂಬಂದು ಹಾಕ್ತೀವಿ ಮೇಡಮ್. ಓಕೆ. ಸೊ ನಮ್ಮ ಹತ್ರ ಏನಾದ್ರೂ ಒಂದು 5 ಲಕ್ಷ ಇತ್ತು ಅಂತಂದ್ರೆ ನಾವ್ ಈ ಸಾಕಾಣಿಕೆನ ಶುರು ಮಾಡ್ಬೋದು. ಓಕೆ. ನಿಮ್ಗೆ ಏನ್ ಅನ್ಸುತ್ತೆ ಇದು ಎಷ್ಟು ಲಾಭದಾಯಕವಾಗಿದೆ ಅನ್ಸುತ್ತೆ? ಯಾಕಂದ್ರೆ ನೀವು ಶುರು ಮಾಡ್ಬೇಕಾದ್ರೆ ಒಂದಷ್ಟು ರಿಸರ್ಚ್ ಮಾಡಿರ್ತೀರಿ, ನಮ್ಮ ಕೋರ್ಸ್ನ ನೋಡಿದಿರಿ, ಪ್ರತಿಯೊಂದು ನೋಡಿದಿರಿ. ಸೊ ಎಷ್ಟು ದಿನ ಆದ್ಮೇಲೆ ನಾವ್ ಇದನ್ನ ಕೊಟ್ಟು ಅಂತಂದ್ರೆ ನಮ್ಗೆ ಒಂದು ಹಣ ಬರುತ್ತೆ ಅಂತ ನೀವೇನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಿ? ಇದೆಲ್ಲ ಲಾಭದಾಯಕ ಅಂತೂ ಇದೆ ಮೇಡಮ್ ಅವರೇ, ಖಂಡಿತವಾಗ್ಲೂ ಇದೆ. ಲಾಭದಾಯಕದಲ್ಲಿ ಕುರಿ ಸಾಗಾಣಿಕೆಯಲ್ಲಿ ಲಾಭ ಇಲ್ಲ ಅಂತ ಯಾರು ಹೇಳಲಿಕ್ಕಾಗಲ್ಲ. ಇದರಲ್ಲಿ ಸ್ವಂತ ಭೂಮಿ ಇರಬೇಕು ಮೇಡಮ್ ಅವರೇ, ಅಷ್ಟೇ. ಮೇವು ಬೆಳ್ಕೊಳ್ಲಿಕ್ಕೆ ಸ್ವಂತ ಭೂಮಿ ಇದ್ರೆ ಎಲ್ಲ ನಮಗೆ ಅನುಕೂಲ ಆಗುತ್ತೆ. ಇದರಿಂದ ನಾವು ಯಾಂತ್ರಿಕ ಕುರಿ ಸಾಗಾಣಿಕೆ ಮಾಡಿದ್ವು ಅಂದ್ರೆ ಕುರಿ ಗೊಬ್ಬರಕ್ಕೋಸ್ಕರ ನಾವು ಮಾಡಿದ್ರಿ ಮೇಡಮ್ ಅವರೇ. ಕುರಿ ಗೊಬ್ಬರಕ್ಕೋಸ್ಕರ ತೋಟಕ್ಕೆ ಫ್ರೀ 2 in 1 ಆಗುತ್ತಲ್ಲ ಮೇಡಮ್ ಅವರೇ. ಗೊಬ್ಬರ ಈಚೆಯಿಂದ ತರ ಬದಲು ನಮಗೆ ಇಲ್ಲೇ ಈಚೆ ಕಡೆಯಿಂದ ತರ ಬದಲು ನಮ್ಮ ತೋಟಕ್ಕೆ ನಮ್ಮ ಪೂರ್ತಿ ಇದನ್ನೇ ಹಾಕ್ತೀವಿ ಮೇಡಮ್. 2 ಎಕರೆ ಇದೆ, 2 ಎಕರೆ ಪೂರ್ತಿ ಸಾವಯವ ಕೃಷಿ ಮಾಡ್ತಾ ಇದ್ದೀವಿ. ಸೂಪರ್ ಸರ್. ಸೊ ನೀವು ಗೊಬ್ಬರಕ್ಕೆ ಆಗುವಂತ ಒಂದು ಖರ್ಚನ್ನು ಕೂಡ ಇಲ್ಲಿ ಉಳಿಸ್ತಾ ಇದ್ದೀರಾ. ಓಕೆ. ಸೊ 5 ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ನಮ್ಗೊಂದು ಬಿಸ್ನೆಸ್ಸು ಆಯ್ತು. ಹೊಸದಾಗಿ ನಾನು ಎಕ್ಸ್ಟ್ರಾ ಗೊಬ್ಬರಕ್ಕೆ ಏನು ದುಡ್ಡು ಕೊಡ್ತಾ ಇದ್ದೆ ಅದನ್ನು ಕೂಡ ಕೊಡಂಗಿಲ್ಲ, ಆರಾಮಾಗಿ ನಾವು ಮಾಡ್ಬೋದು. ಓಕೆ ಸರ್, ನಾವು ಕೋರ್ಸ್ ಮಾಡಬೇಕಾದ್ರೆ ಜನಗಳಿಗೆ ಅದರಿಂದ ಏನಾದರೂ ಉಪಯೋಗ ಆದರೆ ಸಾಕು ಅಂತಿರ್ತೀವಿ. ಆ ಟೈಮಲ್ಲಿ ಹೀಗೆ ಇಂಪ್ಲಿಮೆಂಟ್ ಮಾಡಿದವ್ರನ್ನ ನೋಡಿದಾಗ ಖಂಡಿತವಾಗ್ಲೂ ಖುಷಿ ಆಗುತ್ತೆ. ಆ ಒಂದು ಕಾರಣಕ್ಕೆ ನಾನು ಇಲ್ಲಿ ಬಂದು ಶೂಟ್ ಮಾಡ್ತೇನೆ. ಯಾಕಂದರೆ ಕೆಲವೊಬ್ರು ಅವ್ರಿಗೆ ಅರ್ಥ ಆಗಲ್ಲ ಹೇಗೆ ಮಾಡಬೇಕು, ಏನು ಮಾಡಬೇಕು. ಸೊ ನಿಮ್ಮಂಥವ್ರನ್ನ ನೋಡಿದ್ರೆ ಅಟ್ಲೀಸ್ಟ್ ಓಕೆ ಹಿಂಗೆ ಮಾಡಿದರೆ ನಮ್ಗೆ ಇಷ್ಟು ಜಾಗ ಇದ್ರೂ ಮಾಡ್ಬೋದು ಅನ್ನೋ ಒಂದು ಧೈರ್ಯ ಬರುತ್ತೆ. ಯಾಕಂದರೆ ಹೇಳಿದಾಗ ಅವ್ರಿಗೆ ಅದು ಅರ್ಥ ಆಗಲ್ಲ, ಬಟ್ ಯಾರೊಬ್ಬರು ಮಾಡಿದ್ದಾರೆ ಅಂತಂದಾಗ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಈಗ ನೀವು ಸದ್ಯಕ್ಕೆ ಈ 30 ಕುರಿಗಳಿಂದ ಸ್ಟಾರ್ಟ್ ಮಾಡಿದ್ದೀರಾ, ನಿಮ್ಮ ಏಮ್ ಏನು ಸರ್? ಯಾಕಂದರೆ ಇಲ್ಲಿ ನಾನು ನೋಡ್ತಾ ಇರುವಾಗ ಜಾಗ ಕೂಡ ಹೆಚ್ಚಾಗಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಶೆಡ್ ನಿರ್ಮಿಸಿ ಆರಾಮಾಗಿ ಸಾಕ್ಬೋದು. ಬೇರೆ ಬೇರೆ ತಳಿಗಳನ್ನ ತರ್ಬೋದು. ನೀವೀಗ ಇಟ್ಟಿರೋದು ನಾಟಿ ತಳಿ ಅಲ್ವಾ ಇದು? ಓಕೆ. ಬೇರೆ ಬೇರೆ ತಳಿಗಳು ಸಹ ಬರುತ್ತೆ, ಅದರಲ್ಲಿ ಡಿಮ್ಯಾಂಡ್ ಕೂಡ ಹೆಚ್ಚಾಗೇ ಇರುತ್ತೆ. ಹಾಲು, ನೀವೇನು ಹೈನುಗಾರಿಕೆ ಅಂದ್ರಿ, ಹೆಚ್ಚಿನ ಹಾಲು ಕೊಡುವಂತಹ ಕುರಿ ಮೇಕೆಗಳು ಕೂಡ ನಮ್ಮಲ್ಲಿ ಇದೆ. ಸೊ ನಾವು ಇದನ್ನ ನೋಡ್ತು ಅಂತಂದ್ರೆ ನೀವು ಇದನ್ನ ಎಷ್ಟು ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಬೇಕು ಅಂತಿದ್ದೀರಾ? ಸದ್ಯಕ್ಕೆ ಇದನ್ನ ನೋಡಿ ಮೇಡಮ್, ಇದರಲ್ಲಿ ಲಾಭದಾಯಕ ಹೆಂಗಿದೆ ನೋಡಿ ಪರಿಶೀಲನೆ ಮಾಡಿ ತಿಳ್ಕೊಂಡು ಮುಂದೆ ಅವರು ಏನು ಅನ್ಕೊಂಡಿದ್ರು ಮೇಡಮ್. ಓಕೆ. ಸೊ 1 ವರ್ಷದಲ್ಲಿ ನಿಮ್ಗೆ ಏನ್ ಲಾಭ ಬರುತ್ತೆ ಅದನ್ನ ನೋಡಿ ನೀವು ಇದ್ ಮಾಡ್ತೀರಿ ಅಂತ. ಓಕೆ. ಆಕ್ಚುಯಲ್ ಆಗಿ ನೀವು ಮಾಡಿರೋ ಕೋರ್ಸ್ನ ಪ್ರಕಾರ ನೋಡ್ತು ಅಂತಂದ್ರೆ ನೀವು ಒಂದು ಫುಲ್ ಫ್ಲೆಶ್ ದೊಡ್ಡದಾಗಿ ಇದನ್ನ ಮಾಡಿದ್ರೆ ಪ್ರಾಪರ್ ಆಯಾ ತಳಿಗಳನ್ನ ಇಟ್ಕೊಂಡು ವರ್ಷಕ್ಕೆ ನಾವು 1 ಕೋಟಿವರೆಗೂ ದುಡಿಬಹುದು ಅನ್ನೋದಿದೆ.
ಕರೆಕ್ಟಾ? ಹೌದು ಮೇಡಮ್. ಎಸ್. ಸೊ ನೀವು ಈ ಜರ್ನಿನ ಈಗ ಶುರು ಮಾಡಿದ್ರಿ, 5 ತಿಂಗಳಾಗಿದೆ. ಇನ್ನು 1-2 ವರ್ಷದಲ್ಲಿ ಬಹುಶಃ ನೀವು ನಿಮ್ಮ ಸಕ್ಸಸ್ ಏನು ಅನ್ಕೊಂಡಿದ್ರಿ ಅದನ್ನ ಕಾಣ್ತೀರಿ. ಹಾಗೆ ನಿಮ್ಮನ್ನ ನೋಡಿ ಒಂದಷ್ಟು ಜನ ಶುರು ಮಾಡಿದ್ರೆ ಖಂಡಿತವಾಗ್ಲೂ ನಮ್ಗದು ಖುಷಿ ಆಗುತ್ತೆ. ಸೊ ನಿಮ್ಮನ್ನ ನೋಡ್ತಿರ್ತಕ್ಕಂತಹ ಜನರಿಗೆ ಏನನ್ನು ಹೇಳಕ್ ಬಯಸ್ತೀರಿ ಸರ್? ಎಲ್ಲರೂ ಮಾಡ್ಬೋದು ಮೇಡಮ್. ರೈತರು, ಕೃಷಿ ಅವಲಂಬಿತರು ಸಣ್ಣ ಪುಟ್ಟ ಮನೆಗೋಸ್ಕರನೂ ಮಾಡ್ಕೊಬೋದು. ಒಂದು 2ರಿಂದನೂ ಸ್ಟಾರ್ಟ್ ಮಾಡಿದ್ರು ನಡೀತೈತೆ ಮೇಡಮ್. 2ರಿಂದ ಸ್ಟಾರ್ಟ್ ಮಾಡಿ ಅವ್ರಿಗೆ ಅನುಭವ ಆಗ್ಬಿಡುತ್ತಲ್ಲ, 1ರಲ್ಲಿ ಲಾಭ ನಷ್ಟ ಹೆಂಗೆ ಅಂದ್ಬಿಟ್ಟು. ಆದ್ರೆ ರೈತರಿಗೆ ಹೇಳೋದು ಅಂದ್ರೆ ಸಾಕಮರಿಗಳನ್ನ ತರಬಾರ್ದು. ಸಾಕಮರಿಗಳು ತಂದ್ರೆ 1-2 ಲಾಸ್ ಆಗ್ಬಿಡ್ತು ಅಂತ ಹೇಳ್ಬಿಟ್ಟು ಕೈ ಬಿಟ್ಬಿಡ್ತಾರೆ. 1ರಲ್ಲಿ 2ರಲ್ಲಿ ಸಿಗಿಲ್ಲ, 100 ಮಾಡಿ 50 ಮಾಡಿ ಏನ್ ಸಿಗುತ್ತೆ ಅಂತ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಬಂದ್ಬಿಡುತ್ತೆ ಮೇಡಮ್. ಅದರಿಂದ ಹಿಂಜರ್ದು ಬಿಡ್ತಾರೆ. ಅದಕ್ಕೋಸ್ಕರ ರೈತರು ಯಾರು ಮುಂದೆ ಹುಡಕ್ಕೆ ಹೋಗಲ್ಲ. ಸ್ವಲ್ಪ ಅನುಭವ ಆಗೋವರೆಗೂ 1-2 ತಂದು ಸಾಕೊಂಡು, ನಾಟಿನೇ ತಂದು ಸಾಕಿರೋ ಕೂಡ ಒಂದು ಸ್ವಲ್ಪ ಅನುಭವ ಬರುತ್ತಲ್ಲ ಮೇಡಮ್. ಆ ರೀತಿಯಲ್ಲಿ ಮಾಡಿದರೆ ರೈತರಿಗೆ ಅನುಕೂಲ, ಸ್ವಲ್ಪ ಲಾಭನೂ ಬರುತ್ತೆ, ಅವರಿಗೆ ಕಷ್ಟ ಸುಖ ಎಲ್ಲ ಅರ್ಥ ಆಗುತ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮ ಈ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ. ನಿಮ್ಮ ಈ ಒಂದು ಹೊಸ ಉಪಕಸಬೇನು ಶುರು ಮಾಡಿದ್ರಿ, ಇದು ನಿಮ್ಮ ಕೈ ಹಿಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಫ್ರೆಂಡ್ಸ್, ನೋಡೋದ್ರಿ ಅಲ್ವಾ, ಕುರಿ ಮೇಕೆ ಸಾಕಾಣಿಕೆ ನೀವು ಮಾಡ್ತು ಅಂತಂದರೆ ಖಂಡಿತವಾಗ್ಲೂ ಇದೊಂದು ಒಳ್ಳೆಯ ಉಪಕಸಬಾಗತ್ತೆ. ನಿಮ್ಗೆ ಇದರಿಂದ ಹಾಲು ಸಹ ಸಿಗುತ್ತೆ, ಹೈನುಗಾರಿಕೆ ಮಾಡ್ಬೋದು. ಅಫ್ಕೋರ್ಸ್ ಈ ಹಾಲಿಗೆ ಕೂಡ ಡಿಮ್ಯಾಂಡ್ ಇದೆ. ಜೊತೆಯಲ್ಲಿ ಫ್ಲೆಶ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಪ್ರತಿಯೊಂದು ಡಿಮ್ಯಾಂಡ್ ಇದೆ. ಅಫ್ಕೋರ್ಸ್ ಇದು ಏನು ನಡೀತಾ ಇದೆ ನಮ್ಮ ಪ್ರಪಂಚದಲ್ಲಿ, ಅದಕ್ಕೋಸ್ಕರ ನಾವು ಅಪ್ಗ್ರೇಡ್ ಆಗ್ತಾ ಹೋದಾಗ ಮಾತ್ರ ನಮಗೆ ಲಾಭ ಸಿಗೋದಕ್ಕೆ ಸಾಧ್ಯವಾಗುತ್ತೆ. ಸೊ ನೀವು ಕೂಡ ಇವ್ರ ಹಾಗೆ ನಿಮ್ಮ ಮನೆ ಹತ್ರ ಜಾಗ ಇದೆ ಅಂತಂದರೆ, ಅಥವಾ ನಿಮ್ಮ ತೋಟದಲ್ಲಿ ಏನೋ ಒಂದು ನೀವು ಬೆಳೆಸ್ತಾ ಇದ್ದೀರಾ, ಅದು ಗೊಬ್ಬರ ಹೊರಗಿಂದ ತರ್ತಿದ್ದೀರಾ, ಅಥವಾ ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಅದನ್ನೆಲ್ಲ ಬಿಟ್ಟು ನೀವು ಕೂಡ ಕುರಿ ಸಾಕಾಣಿಕೆಯನ್ನು ಮಾಡಿದ್ರೆ ಗೊಬ್ಬರ ಕೂಡ ಸಿಗುತ್ತೆ, ಈಚೆ ಹೋಗಿ ತರುವಂಥ ಅವಶ್ಯಕತೆ ಇರಲ್ಲ. ಜೊತೆಲಿ ಮತ್ತೊಂದು ಬಿಸ್ನೆಸ್ನ ನೀವು ಅಂದರೆ ಉಪಕಸಬನ್ನ ನೀವು ಇಲ್ಲಿ ಶುರು ಮಾಡ್ತೀರಿ. ಸೊ ನೀವು ಕೂಡ ಇದ್ರ ಬಗ್ಗೆ ಹೆಚ್ಚಾಗಿ ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ಕಂಪ್ಲೀಟ್ ಕೋರ್ಸ್ ಇದೆ, ಹೇಗೆ ಸ್ಟಾರ್ಟ್ ಮಾಡಬೇಕು, ಎಷ್ಟು ಮಾಡಬೇಕು, ಕಂಪ್ಲೀಟ್ ಫುಲ್ ಫ್ಲೆಡ್ಜ್ ಆಗಿ ಮಾಡಿದ್ರಿ ಅಂತಂದ್ರೆ ವರ್ಷಕ್ಕೆ 1 ಕೋಟಿವರೆಗೂ ಆದಾಯ ಖಂಡಿತವಾಗ್ಲೂ ನೀವು ಗಳಿಸ್ಬೋದು. ಸೊ ಆದಷ್ಟು ಬೇಗ ನೀವು ಕೂಡ ಈ ಕೋರ್ಸ್ನ ಮಾಡಿ ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ನ ಕಾಣ್ಬೋದು. ಜೊತೆಲಿ ಬೇರೆ ಯಾವುದೇ ಕೋರ್ಸ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ರೂ ಕೂಡ, ಬಿಸ್ನೆಸ್ ಆಗಿರ್ಬೋದು, ಫಿನಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೋರ್ಸಲ್ಲಿ ನಿಮಗೆ ಲಭ್ಯವಿರುತ್ತೆ. ಸೊ ನಿಮ್ಮೆಲ್ರಿಗೂ ಒಳ್ಳೆಯದಾಗಿ ಈ ಹೊಸ ವರ್ಷ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಲೆಯನ್ನ ತರಲಿ. ನಾನು ನಿಮ್ಮ ಸೋನು ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಜಾಗದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ಸೊ ಹೋಗಿ ಬರ್ತೀನಿ. ನಮಸ್ತೆ.